ಇನ್ನು ಅನ್ನದಾತರ ಆಕ್ರೋಶಕ್ಕೆ ಗುರಿಯಾಗಿರತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರ ವಿರೋಧದ ನಡುವೆ ನಾವು ಯಾವುದೇ ಕೆಲಸ ಮಾಡಕೂಡದು, ರೈತರ ನೋವಿನ ನಡುವೆ ನಮ್ಮ ರಾಜಕೀಯ ಏನೂ ಅಲ್ಲ. ಕುಮಾರಸ್ವಾಮಿ ಸಿಎಂ ಆದಾಗಲೂ ಕೂಡ ಈ ಯೋಜನೆ ಬೇಡ ಅಂತ ಕೈ ಬಿಟ್ಟಿದ್ರು. ಈಗಲೂ ಕೂಡ ಈ ಕೆಲಸವನ್ನ ಸರ್ಕಾರ ಕೈ ಬಿಡೋದು ಒಳ್ಳೆಯದು. ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರ ಪ್ರತಿಭಟನೆ ತೀವ್ರ ಆಗ್ತಿರ್ತಕ್ಕಂಥ ಬೆನ್ನಲ್ಲೇ ಈಗ ಅವರು ಮಾತನಾಡಿದರೆ ಕೇಳಿಸ್ಕೊಳ್ಳಿ. ವಿರೋಧದ ನಡುವೆ ಯಾವುದೇ ಒಂದು ಯೋಜನೆ ಆಗಬಾರ್ದು. ಯಾಕೆಂದ್ರೆ ಇದು ಸುಮಾರು ಟೌನ್ಶಿಪ್ ಅವಶ್ಯಕತೆ ಇಲ್ಲ, ರೈತರು ಯಾರು ಕೇಳಿಲ್ಲ ಟೌನ್ಶಿಪ್ ಮಾಡಿ ಅಂತ. ಅದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಅಂದ್ರೆ ಈಗ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅದನ್ನು ಬಿಡಬೇಕು, ಜೊತೆಗೆ ಟೋಟಲಿ ಈ ಯೋಜನೆಯನ್ನ ಬಿಡಬೇಕು. ಯಾಕೆಂದ್ರೆ ಹಿಂದೆ ಕೂಡ ಈ ಯೋಜನೆಗೆ ವಿರೋಧ ಬಂದಿತ್ತು. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ಯೋಜನೆಗೆ ವಿರೋಧ ಬಂದಿತ್ತು, ಅವರು ಬಿಟ್ಟರು. ಸೊ ಇವಾಗ ವಿರೋಧ ಬಂದಿದೆ, ಈಗಲೂ ಬಿಟ್ಟು